ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ಕಮ್ಮಿ ಬಂಡವಾಳದಿಂದ ನಾಟಿ ಕೋಳಿ ಹೇಗೆ ಸಾಗಾಣಿಕೆ ಮಾಡಬೇಕು ಅಂತ ಹೇಳಿ ತುಂಬ ಜನ ನನ್ನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ. ಹಾಗಾಗಿ ಈಗ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ತಂದಿದ್ದೇನೆ. ಈಗ ಮೊದಲಿಗೆ ನೀವು ಕಮ್ಮಿ ಬಂಡವಾಳದಿಂದ ನಾಟಿ ಕೋಳಿ ಹೇಗೆ ಸಾಗಾಣಿಕೆ ಮಾಡಬೇಕು, ಹೇಗೆ ಆಯ್ಕೆ ಮಾಡ್ಕೊಬೇಕು ಅನ್ನೋದು ನಾನು ತಿಳಿಸ್ತಾ ಇದ್ದೀನಿ ನೋಡಿ. ಈಗ ನೀವು ಮೊದಲಿಗೆ ಏನು ಮಾಡಬೇಕು ಅಂದರೆ, ನೀವು ಒಂದು ದಿನದ ಪಿಳ್ಳೆಯನ್ನು ಆಯ್ಕೆ ಮಾಡ್ಕೊಬೇಕು. ಮೊದಲಿಗೆ ಏನು ಮಾಡಬೇಕು ಅಂದರೆ, ಒಂದು ದಿನದ ಪಿಳ್ಳೆ ಏನಕ್ಕೆ ಆಯ್ಕೆ ಮಾಡ್ಕೊಬೇಕು ಅಂತಂದರೆ, ಇದು ನಿಮಗೆ 20 ರೂಪಾಯಿಂದ 30 ರೂಪಾಯಿ 40 ರೂಪಾಯಿ ಇಷ್ಟರೊಳಗೆ, ಅಂದರೆ 3 ರೀತಿಯಲ್ಲಿ ನಿಮಗೆ ಒಂದು ದಿನದ ಪಿಳ್ಳೆ ಸಿಗುತ್ತೆ. ಹಾಗಾಗಿ ನೀವು ಒಂದು ದಿನ ಪಿಳ್ಳೆ ಆಯ್ಕೆ ಮಾಡ್ಕೊಂಡಾಗ ನೀವು ಒಂದು ದಿನ ಪಿಳ್ಳೆಗೆ 3 ವ್ಯಾಕ್ಸಿನೇಷನ್ ಹಾಕಬೇಕಾಗುತ್ತೆ. 3 ವ್ಯಾಕ್ಸಿನೇಷನ್ನು. ಆಮೇಲೆ ಇದನ್ನು 15 ದಿನದಿಂದ ನೀವು ಶಾಖದಲ್ಲಿಡಬೇಕು. ಶಾಖದಲ್ಲಿಟ್ಟಾಗ ನಿಮಗೆ ವ್ಯಾಕ್ಸಿನೇಷನ್ ಕೊಟ್ಟಾಗ ಏನಾಗುತ್ತೆ, ನಾಟಿ ಕೋಳಿ ಮರಿ ನಿಮಗೆ ಅತ್ಯುತ್ತಮವಾಗಿ ಇಳುವರಿ ಬರುತ್ತೆ. ಅಂದರೆ ನಿಮಗೆ ಶಾಖದಿಂದ ಚೆನ್ನಾಗಿ ಶಾಖ ಅದಕ್ಕೆ ಕೊಟ್ಟು ನೀವು ಆಚೆ ಬಂದಾಗ ನಾಟಿ ಕೋಳಿ ಮರಿ ಚೆನ್ನಾಗಾಗುತ್ತೆ. ಮತ್ತು ನೀವೇನು ಮಾಡಬೇಕು, ಈಗ ಒಂದು ದಿನದ ಪಿಳ್ಳೆ ನಮಗೆ ಕಷ್ಟ ಆಗ್ತಿದೆ, ಇಲ್ಲ ನಾವು ಇದೆಲ್ಲ ಪ್ರೊಸೀಜರ್ ಜಾಸ್ತಿ ಇದೆ ಬೇಡ ಅಂತಂದರೆ, ನೀವು ನೋಡ್ತಿರ್ಬೋದು ಈಗ 1 ತಿಂಗಳು ಪಿಳ್ಳೆ ನೀವು ಇಲ್ಲಿ ನಾವೇನು ಈಗ ನೀವು ನೋಡ್ತಿದ್ದೀರೋ, ಇದು 1 ತಿಂಗಳು ಪಿಳ್ಳೆ. ಇದು 1 ತಿಂಗಳ ಪಿಳ್ಳೆನ ನೀವು ಹೇಗೆ ತರಬೇಕು ಅಂತಂದರೆ, ನೀವು ಇದನ್ನು 90 ರೂಪಾಯಿಂದ 130 ರೂಪಾಯಿವರೆಗೂ ಸಿಗುತ್ತಿದ್ದು. ಇದು 1 ತಿಂಗಳು ಮರಿ ಆಗಿರೋದ್ರಿಂದ ನಿಮಗೆ ಎಷ್ಟಕ್ಕೆ ಸಿಗುತ್ತೆ ಅಂತಂದರೆ, ನೀವು 120 ರೂಪಾಯಿಂದನೂ ಸಿಗುತ್ತೆ, 130 ರೂಪಾಯಿ ಸಿಗುತ್ತೆ, 90 ರೂಪಾಯಿ ಸಿಗುತ್ತೆ. ಹಾಗಾಗಿ ನೀವು ಕಮ್ಮಿ ಬಂಡವಾಳ ಹಾಕಿ ನೀವು ತರಬೇಕಾಗುತ್ತೆ. ಆವಾಗ ನಿಮಗೆ ಕಮ್ಮಿ ಬಂಡವಾಳ ಹೇಗೆ ಹಾಕಿದ್ದೀರೋ ಅದೇ ಕಮ್ಮಿ ಬಂಡವಾಳಕ್ಕಿಂತ ಹೆಚ್ಚು ಲಾಭ ಕೊಟ್ಟೋಗುತ್ತೆ 1 ತಿಂಗಳು ಮರಿ. ಹಾಗಾಗಿ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಈಗ 2 ಹಂತದಲ್ಲಿ ಆಯ್ಕೆ ಮಾಡ್ಕೊಬೇಕು. 2 ಹಂತದಲ್ಲಿ ಅಂತಂದರೆ, 1 ದಿನದ್ದು ಮತ್ತು 1 ತಿಂಗಳು ಪಿಳ್ಳೆ. ಇದು 1 ತಿಂಗಳು ಪಿಳ್ಳೆ ಸ್ವಲ್ಪ ಕಷ್ಟ ಇರುತ್ತೆ, 1 ತಿಂಗಳು ಪಿಳ್ಳೆ ಏನೂ ಕಷ್ಟ ಇರಲ್ಲ. ನೀವು ಅತಿ ಕಡಿಮೆ ಬಂಡವಾಳದಿಂದ ಮಾಡ್ತೀವಿ ಅಂದರೆ 1 ದಿನದ ಪಿಳ್ಳೆ ನಿಮಗೆ ತುಂಬ ಮುಖ್ಯ ಆಗುತ್ತೆ. ಏನಕ್ಕೆ ಅಂತಂದರೆ, ಯಾವುದೇ ಥರದ ನೀವು ವ್ಯಾಕ್ಸಿನೇಷನ್ನು ನೀವೇ ಕೊಟ್ಕೊತೀರಾ, ಇದು ಶಾಖನೂ ನೀವೇ ಕೊಡ್ತೀರಾ. ಹಾಗಾಗಿ ಏನಾಗುತ್ತೆ, ಅದು ಬರೀ 20ರಿಂದ 30 ರೂಪಾಯಿಂದ 40 ರೂಪಾಯಿ ಒಳಗೆ ಸಿಕ್ಬಿಡುತ್ತೆ. ಹಾಗಾಗಿ ನೀವು ಅದು ತುಂಬ ಕಮ್ಮಿ ಬಂಡವಾಳದಿಂದ ಸಿಗುತ್ತೆ. ಈಗ ನೆಕ್ಸ್ಟು ನೀವು 1 ತಿಂಗಳು ಮರಿಗೆ ನೀವು ಹೇಗೆ ಆರೈಕೆ ಮಾಡ್ಕೊತ ಹೋದರೆ ಕಮ್ಮಿ ಬಂಡವಾಳ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ ಈ ಥರ ನೀವು ತರಕಾರಿಗಳು ಕೊಡಬೇಕು. ನೀವು ಮಾರ್ಕೆಟಲ್ಲಿ ಸಿಗೋಂತಹ ತರಕಾರಿ, ಅಂದರೆ ಇದಕ್ಕೆ ಯಾವುದೇ ತರಹದ ನೀವು ಬಂಡವಾಳ ಹಾಕೋಂಗಿಲ್ಲ. ಈಗ ತರಕಾರಿ, ಈಗ ಮಾರ್ಕೆಟ್ಗಳಲ್ಲಿ ವೇಸ್ಟೇಜ್ ತರಕಾರಿ ಸಿಗುತ್ತೆ. ಏನಕ್ಕೆ ಅಂದರೆ, ಒಂದು ಕಡೆ ಏನು ಮಾಡ್ತಾರೆ, ರಾಶಿ ಮಾಡ್ತಾರೆ, ಎಲ್ಲ ತಗೊಂಡೋಗಿ ವೇಸ್ಟೇಜ್ ತರಕಾರಿ ಎಲ್ಲ ಒಂದು ಕಡೆ ರಾಶಿ ಹಾಕ್ತಾರೆ. ನೀವು ಅವಾಗ ಅದನ್ನು ತಂದು ಕೊಡೋದ್ರಿಂದ ಕಮ್ಮಿ ಬಂಡವಾಳ ಒಂದಾಯಿತು. ಈಗ ನೆಕ್ಸ್ಟು ನಾವು ಇಲ್ಲೇನು ಕೊಡ್ತಿದ್ದೀವಿ ನೋಡಿ, ಮುಸ್ರೆ. ಮನೆಯಲ್ಲಿ ಸಿಗೋಂತಹ ಬೆಳಗ್ಗೆ ಸಂಜೆ ಇಲ್ಲ ಬೇರೆ ಎಲ್ಲಾದರೂ ಒಂದು ಕಡೆ ಹೋಟೆಲ್ ಇರ್ಬೋದು, ಇಲ್ಲ ಏನಾದರೂ ಫ್ಯಾಕ್ಟ್ರಿಗಳಲ್ಲಿ ಈಗ ತುಂಬ ಜನ ಇರ್ತಾರೆ ನೋಡಿ, 10-15 ಜನ 20 ಜನ ಇರ್ತಾರಲ್ಲ, ಆ ಸೈಡಲ್ಲಾದರೂ ನೀವು ಒಂದು ಕೇಳಿ ರಿಕ್ವೆಸ್ಟ್ ಮಾಡಿ ಒಂದು ಬಕೆಟ್ ಇಡೋದ್ರಿಂದ, ನೋಡಿ ಇಲ್ಲಿ ಏನು ನಾವು ಇದು ಮುಸ್ರೆ ಕೊಡ್ತಿದ್ದೇವೋ ಈ ಥರದ್ದು ಒಂದು ಮುಸ್ರೆ ಕೊಟ್ಟರೆ ಇನ್ನೂ ಭಾಳ ಅನುಕೂಲ ಆಗುತ್ತೆ. ಏನಕ್ಕೆ ಅಂದರೆ, ಮುಸ್ರೆ ಕೊಡೋದ್ರಿಂದ ಭಾಳ ಅತ್ಯುತ್ತಮವಾಗಿ ಇಳುವರಿ ಬರುತ್ತೆ. ಏನಕ್ಕೆ ಅಂದರೆ, ಜಿಡ್ಡಿನಾಂಶ ಅತಿ ಹೆಚ್ಚು ಇರುತ್ತೆ. ಜಿಡ್ಡಿನಾಂಶ ಅತಿ ಹೆಚ್ಚು ಇದ್ದಾಗ ಏನಾಗುತ್ತೆ ಅಂದರೆ, ನಾಟಿ ಕೋಳಿಗಳು ಬೆಳವಣಿಗೆಗೆ ಭಾಳ ಮುಖ್ಯ ಆಗುತ್ತೆ. ಆದಷ್ಟು ಮುಸ್ರೆನ ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ಕೊಡಿ, ತುಂಬ ಒಳ್ಳೆಯದು. ಯಾವುದೇ ತರಹ ಕಾಯಿಲೆಗಳು ಬರಲ್ಲ. ಏನಕ್ಕೆ ಅಂದರೆ, ನೀವು ಸಸ್ಯಾಹಾರಿ ಕೊಡೋದ್ರಿಂದ ಯಾವುದೇ ಥರ ಕಾಯಿಲೆಗಳು ಬರಲ್ಲ. ಹಾಗಾಗಿ ಮಾಂಸಾಹಾರಿ ಥರದ್ದು ಯಾವುದೇ ಹಾಕೋಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂದರೆ, ಮತ್ತೆ ಕಾಯಿಲೆಗಳು ಆರಂಭ ಆದರೆ ತುಂಬ ಕಷ್ಟ ಆಗುತ್ತೆ. ಮತ್ತು ನೀವೇನು ಮಾಡಬೇಕು ನೋಡಿ, ನಾವೇನು ಕೊಡ್ತಾಯಿದ್ದೀವೋ ಅಂದರೆ, ಈಗ ನೀವು ಒಂದು 300 ಅಡಿ 500 ಕೋಳಿ ನೀವು ಮೊದಲಿಗೆ ಪ್ರಾರಂಭ ಮಾಡಬೇಕು ಅಂದರೆ, ಒಂದು 500 ಕೋಳಿ ಪ್ರಾರಂಭ ಮಾಡಿ. ಕಮ್ಮಿ ಬಂಡವಾಳದಿಂದ 500 ಕೋಳಿ ಮಾಡಿ. ಈಗ ನೀವು 500 ಕೋಳಿಗೆ ನೀವು ಯಾವ ಥರ ಪೆನ್ಸಿಲ್ ಮಾಡ್ಕೊಳ್ಳಿ. ಈಗ ನಾವೇನು ಸುತ್ತಲೂ ನೀವು ಪೆನ್ಸಿಲ್ ಮಾಡಿದ್ದೀವಲ್ಲ, ಇದನ್ನು ನೀವು ಈ ಥರ ನೀವು ಒಂದು 300ರಿಂದ 500 ಅಡಿ ಮಾಡ್ಕೊಳ್ಳಿ. ಈ ಪೆನ್ಸಿಲ್ ಸುತ್ತು ಎಷ್ಟು ಅಂತ ಅಂದರೆ, ನಿಮಗೆ ಗ್ರೀನ್ ಮೆಸ್ ಬಂದು 150 ಅಡಿಗೆ 3000 ರೂಪಾಯಿ ಆಗುತ್ತೆ. ನೀವು 150 ಅಡಿ ತಗೊಂಡು 3000 ರೂಪಾಯಿ ಕೊಟ್ಟರೆ, ಅದೇ ಥರ ನೀವು ಡಬ್ಬಲ್ ಅಂದರೆ 300 ಅಡಿ ಆಗುತ್ತೆ. 300 ಅಡಿಗೆ ಎಷ್ಟಾಗುತ್ತೆ, 6000 ರೂಪಾಯಿ ಆಗುತ್ತೆ. 6000ಕ್ಕೆ ನೀವು ಈ ಥರ ಪೂರ್ತಿ ನಾವೇನು ಪೆನ್ಸಿಲಿಂಗ್ ಹಸಿರು ಮೆಸ್ಸು ನಾವು ಪೆನ್ಸಿಲಿಂಗ್ ಮಾಡಿದೋ ಅದನ್ನು ನೀವೇ ನೋಡ್ತಿರ್ಬೋದು. ಸುತ್ತಲೂ ನಾವು ಮಣ್ಣು ಕೊಟ್ಟಿದ್ದೀವಿ, 10 ಅಡಿ ಹೈಟ್ ಕಟ್ಟಿ ಸುತ್ತಲೂ ನಾವು ಆಚೆಯಿಂದ ಮಣ್ಣು ಹಾಕಿದ್ದೀವಿ. ಏನಕ್ಕೆ ಅಂದರೆ, ಈಗ ನೀವೆಲ್ಲಿ ಸಾಗಾಣಿಕೆ ಮಾಡ್ತೀರೋ ಆ ಜಾಗದಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಂದು ಮುಂಗ್ಸಿಗಳು ಬರ್ಬೋದು, ಹಾವುಗಳು ಬರ್ಬೋದು, ಕೆಲವೊಂದು ಕ್ರಿಮಿಕೀಟ ಪ್ರಾಣಿಗಳು ಈಗ ಏನು ಮಾಡ್ಬಿಡ್ತವೆ, ನಾಟಿ ಕೋಳಿ ಅಂತಿದ್ದಂಗೆ ತುಂಬ ಬರೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಹಾಗಾಗಿ ನೀವೇನು ಮಾಡಬೇಕು, ಈ ಥರ ಕಮ್ಮಿ ಬಂಡವಾಳದಿಂದ ಒಂದು 300 ಅಡಿಯಿಂದ 400 ಅಡಿಗೆ ಈ ಥರ ಸುತ್ತಲೂ ಪೆನ್ಸಿಲ್ ಮಾಡ್ಕೊಬೇಕು. ಆಮೇಲೆ ಮತ್ತೆ ನೀವೇನು ಮಾಡಬೇಕು ಅಂದರೆ,
ನೀವು ಆದಷ್ಟು ಕಮ್ಮಿ ಬಂಡವಾಳದಿಂದ, ಅಂದರೆ ತರಕಾರಿಗಳು, ಮಾಮೂಲಿ ಮನೇಲಿ ಬೆಳೆಯುವಂಥ ರಾಗಿ, ಇಲ್ಲ ನೀವು ಬೆಳೆಯುವಂತಹ ಜೋಳಗಳಾಗಿರ್ಬೋದು, ಈ ಥರನ ಕಮ್ಮಿ, ಅಂದರೆ ನೀವು ಯಾವುದೇ ಥರ ಫೀಲ್ಡ್ ಕೊಟ್ಟು ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತೀರ ತುಂಬ ಲಾಸ್ ಆಗ್ತೀರಾ. ಏನಕ್ಕೆ ಅಂದರೆ 2200 ರೂಪಾಯಿ, 1750 ರೂಪಾಯಿ ಈ ಥರ ಇದೆ. ಏನಕ್ಕೆ ಅಂದರೆ ನೀವು ಫೀಲ್ಡ್ ಕೊಡೋದ್ರಿಂದ ಈ ಥರ 2200 1700 ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಲಾಭ ಕಮ್ಮಿ ಸಿಗುತ್ತೆ. ಹಾಗಾಗಿ ಏನು ಮಾಡಬೇಕು, ಈ ಥರ ನೀವು ನೈಸರ್ಗಿಕವಾಗಿಂತ ಸಿಗೋಂಥ ಪದಾರ್ಥಗಳು, ನಿಮ್ಮಲ್ಲೇ ಏನು ಸಿಗುತ್ತೋ ಪದಾರ್ಥ ಅದನ್ನು ಕೊಟ್ಕೊತ ಹೋಗಿ, ಆವಾಗ ನಿಮಗೆ ಕಮ್ಮಿ ಬಂಡವಾಳ ಆಗುತ್ತೆ ಒಂದು. ಆಮೇಲೆ ಈಗಿನ ಜನ್ರೇಷನ್ ಯುವಕರು ಏನು ಮಾಡ್ತಿದ್ದೀರಾ ಅಂದರೆ ಬ್ಯಾಂಕಲ್ಲಿ ಸಾಲ ಕೊಡ್ತಾರೆ, ನಮಗೆ ಕೇಳಿದ್ರೆ ಸಾಲ ಕೊಡ್ತಾರೆ. ನಾವು ಏನು ಒಂದೇ ಸತಿ ಬಂಡವಾಳ ಹಾಕಿ ಏನೋ ಮಾಡಿಬಿಡೋಣ ಅಂತ ಹೋಗಿ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ, ಫಸ್ಟೇ ಫೇಲ್ ಆಗಿಬಿಡ್ತೀರ. ನೀವೇನು ಮಾಡಬೇಕು ಅಂದರೆ ನೀವು ಕಮ್ಮಿ ಬಂಡವಾಳದಿಂದ ಶೆಡ್ ಮಾಡ್ಕೊಬೇಕು. ಮೊದಲು ಶೆಡ್ಡು ಏನಕ್ಕೆ ಅಂದರೆ ನಾಟಿ ಕೋಳಿಗಳಿಗೆ ಮೇನು ರಾತ್ರಿ ಸಮಯದಲ್ಲಿ ಕೂತ್ಕೊಳ್ಳೋಂಗೆ ಮಾತ್ರ ಶೆಡ್ ಅವಶ್ಯಕತೆ ಇರ್ತೈತೆ. ಹಾಗಾಗಿ ಶೆಡ್ಡಿಗೆ ಜಾಸ್ತಿ ಬಂಡವಾಳ ಹಾಕೋಕ್ಕೆ ಹೋಗಬೇಡಿ ದಯವಿಟ್ಟು. ಇದು ತುಂಬ ಎಚ್ಚರಿಕೆಯಿಂದ ನಾನು ಹೇಳ್ತಿರೋದು. ಏನಕ್ಕೆ ಅಂದರೆ ತುಂಬ 3-4 ಲಕ್ಷ ಬಂಡವಾಳ ಹಾಕ್ಕೊಂಡು ನೀವು ಮಾಡಿದ್ರಿ ಶೆಡ್ನ ಅಂತಂದರೆ ತುಂಬ ಲಾಸ್ ಆಗಿ ಹೋಗ್ಬಿಡ್ತೀರ. ಏನಕ್ಕೆ ಅಂದರೆ ನೀವು ಶೆಡ್ಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅಂದರೆ ಏನಾಗುತ್ತೆ ಅಂದರೆ ಮೊದಲಿಗೆ ಮಾಡ್ತಿರೋದ್ರಿಂದ ನೀವು ಕಷ್ಟ ಆಗೋಗ್ಬಿಡ್ತೈತೆ. ಹಾಗಾಗಿ ನೀವೇನು ಮಾಡಬೇಕು, ಶೆಡ್ನ ಕಮ್ಮಿ ಬಂಡವಾಳದಿಂದ ಮಾಡ್ಕೊಬೇಕು. ಹೇಗೆ ಅಂತಂದರೆ ಈಗ ಮಾಮೂಲಿ ಏನಾದರೂ ನೀವು ಈಗ ತೋಟದ ಮನೆಗಳಲ್ಲಿ ಸಾಗಾಣಿಕೆ ಮಾಡ್ತೀರಂದರೆ ಅಲ್ಲೇನಾದರೂ ರೂಮ್ ಇತ್ತು, ಇಲ್ಲ ನಮ್ಮದೇ ಒಂದು ಮನೆ ಐತೆ, ಇಲ್ಲ ಒಂದು ಚಿಕ್ಕ ಶೆಡ್ ಐತೆ ಅಂದರೆ ಅದರಿಂದನೇ ಪ್ರಾರಂಭ ಮಾಡಿ. ನಿಮಗೆ ಅನುಭವ ಆಗಲಿ. ಫಸ್ಟು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂದರೆ ಮೊದಲಿಗೆ ಅನುಭವ ಬೇಕು. ಆ ಕೆಲಸಕ್ಕೆ ನಮ್ಗೆ ಅನುಭವ ಸಿಕ್ಕಾಗ ನಾವೇನು ಬೇಕಾದ್ರೂ ಮಾಡ್ಬೋದು. ಅನುಭವನೇ ಇಲ್ಲ, ನಾವು 4-5 ಲಕ್ಷ ಬಂಡವಾಳ ಹಾಕ್ಕೊಂಡು ಒಂದೇ ಸತಿ ಇನ್ನೂ 2,000 ಪಿಳ್ಳೆ ತಂದು ಒಂದೇ ಸತಿ ಲಾಭ ತಗೊಂತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಏನಕ್ಕೆ ಅಂದರೆ ನಾಟಿ ಕೋಳಿಗೆ ಎಷ್ಟು ನಾವು ಇಂಪಾರ್ಟೆಂಟ್ ಕೊಡ್ತೀವೋ ಅಷ್ಟೇ ಡೇಂಜರಸ್ಸು ಇರುತ್ತೆ. ಏನಕ್ಕೆ ಅಂತಂದರೆ ಒಂದು ಯಾವುದಾದ್ರು ಕಾಯಿಲೆ ಬಂತು ಅಂದರೆ ನೀವು ಎಲ್ಲನೂ ಕಳ್ಕೊಬೇಕಾಗುತ್ತೆ. ಹಾಗಾಗಿ ನೀವೇನು ಮಾಡ್ತೀರಾ ಅಂತಂದರೆ ಕಮ್ಮಿ ಬಂಡವಾಳದಿಂದ, ಕಮ್ಮಿ ಶೆಡ್ಡಿಂದ ನೀವು ಮಾಡ್ತಾ ಹೋದಾಗ ನಿಮಗೆ ತನ್ನಲ್ಲೇ ಒಂದು ಅನುಭವ ಆಗುತ್ತೆ. ಅನುಭವ ಆದಾಗ ನೀವೇನು ಬೇಕಾದ್ರೂ ಮಾಡಿದ್ರು ನಿಮಗೆ ಅದೊಂದು ಮುಂದಕ್ಕೆ ಶಕ್ತಿ ಆಗುತ್ತೆ. ಹಾಗಾಗಿ ಶೆಡ್ಗೆ ತುಂಬ ಕಮ್ಮಿ ಬಂಡವಾಳ ಹಾಕೊಳ್ಳಿ. ಆಮೇಲೆ ಈ ಥರ ನಾವು ಸುತ್ತಲೂ ಏನು ಫೆನ್ಸಿಂಗ್ ಹಾಕೊಂಡಿದ್ದೋ ಈ ಥರ ಎಲ್ಲಾದರೂ ಒಂದು 2 ಕುಂಟೆ 1 ಕುಂಟೆ ನಿಮ್ಗೆ ಎಷ್ಟು ಅಂದರೆ ನಿಮ್ಗೆ ಅನುಕೂಲ. ಏನಕ್ಕೆ ಅಂತಂದರೆ ಈಗ ನಾಟಿ ಕೋಳಿ ಆಚೆ ಬಿಟ್ಟಿದ್ದೀವಿ ಅಂದರೆ ಒಬ್ಬರು ಇರಲೇಬೇಕು. ಏನಕ್ಕೆ ಅಂದರೆ ಈಗ ಏನಾಗ್ತವೆ ಅಂದರೆ ಹದ್ದುಗಳ ಕಾಟ ಇರ್ತೈತೆ, ಹದ್ದು ಇರ್ತೈತೆ, ಮುಂಗ್ಸಿಗಳು ಇರ್ತವೆ, ಹಾವುಗಳು ಇರ್ತವೆ. ಆಮೇಲೆ ನಾಯಿಗಳು ಹೆವಿ ಡೇಂಜರಸ್ ಏನು ಮಾಡ್ತವೆ, ನಾಯಿಗಳು ಏನು ಮಾಡ್ತವೆ, ನಾಟಿ ಕೋಳಿ ಕಾಣ್ತಿದ್ದಂಗೆ ಬಂದುಬಿಡ್ತವೆ. ಹಾಗಾಗಿ ಏನು ಮಾಡಬೇಕು, ನೀವು ಎಷ್ಟು ನಿಮಗೆ ಅನುಕೂಲ ಆಗುತ್ತೋ ಅಷ್ಟಕ್ಕೆ ನೀವು ಪೆನ್ಸಿಲ್ಗೆ ಹಾಕೊಳ್ಳಿ. ಆದಷ್ಟು ನೀವು 1 ದಿನ ಪಿಳ್ಳೆ ಇಲ್ಲ 1 ತಿಂಗಳು ಪಿಳ್ಳೆ ತಗೊಂಡು ಈ ಥರ ಪೆನ್ಸಿಲ್ ಹಾಕ್ಕೊಂಡು ನೀವು ನೀಟಾಗಿ ಸಾಗಾಣಿಕೆ ಪ್ರಾರಂಭ ಮಾಡಿದ್ರೆ ನಿಮಗೆ ನಾಟಿ ಕೋಳಿ ಒಳ್ಳೆ ಲಾಭ ತಗೊಂಡು ಕೊಟ್ಟು ನಿಮಗೆ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ಬೋದು. ಆಮೇಲೆ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತೀರಾ ಆ ಜಾಗದಲ್ಲಿ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಗಮನ ಇರಲಿ. ಸ್ವಚ್ಛತೆ ಬಗ್ಗೆ ಅಂತಂದರೆ ಯಾವುದೇ ತರಹದ ಏನು ಗಲೀಜು ಜಾಸ್ತಿ ಆಗೋದು ಬೇಡ. ಈಗ ನಾಟಿ ಕೋಳಿ ಸಾಗಾಣಿಕೆ ಮಾಡೋಂಥ ಶೆಡ್ಡಲ್ಲಿ ಆಗಿರಲಿ, ಇಲ್ಲ ನೀವು ಮಾಡೋಂಥ ಎಲ್ಲಿ ಸಣ್ಣ ಇಳುವರಿ ರೈತರು ಎಲ್ಲೆಲ್ಲಿ ಈಗ ಮನೆಗಳಾಗಿ ನೀವು ತೋಟದ ಮನೆಗಳಾಗಿರ್ಬೋದು, ಇಲ್ಲ ಕರೆಂಟು ಶೆಡ್ ಆಗಿರ್ಬೋದು, ಇಲ್ಲ ಮನೆಗಳಾಗಿ ಸಾಗಾಣಿಕೆ ಮಾಡೋ ಜಾಗದಲ್ಲಿ ನೀವು ಆದಷ್ಟು ಸ್ವಲ್ಪ ಶೆಡ್ ಒಳಗೆ ಆದಷ್ಟು ಸ್ವಲ್ಪ ಉಬ್ಳುಗಳನ್ನ ಹಾಕ್ತಾ ಬನ್ನಿ. ಏಕೆಂದರೆ ವೈರಸ್ ಕಮ್ಮಿ ಆಗುತ್ತೆ, ನಾಟಿ ಕೋಳಿಗಳು ಯಾವುದೇ ಥರ ಕಾಯಿಲೆಗೆ ತುತ್ತಾಗಲ್ಲ. ಆದಷ್ಟು ನೀವು ಕಮ್ಮಿ ಬಂಡವಾಳ ಅಂದರೆ ನೀವು ನೈಸರ್ಗಿಕ ಸಿಗೋಂಥ ಪದಾರ್ಥಗಳನ್ನ ಕೊಡ್ತಾ ಬನ್ನಿ. ಬಂಡವಾಳ ಕಮ್ಮಿ ಆಗುತ್ತೆ, ನಾಟಿ ಕೋಳಿ ನಿಮಗೆ ಯಶಸ್ಸು ತಗೊಂಬಂದು ಕೊಡುತ್ತೆ.